ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. BCCI ನಿಂದ ದುಡ್ಡಿನ ಸುರಿಮಳೆ, ಲಾಟ್ರಿನೇ ಅಂತ ಹೇಳ್ಬೋದು ಮಹಿಳಾ ಕ್ರಿಕೆಟಿಗರಿಗೆ ಈ ಒಂದು ನ್ಯೂಸ್. ಇಷ್ಟು ದಿನ ಮಹಿಳಾ ಕ್ರಿಕೆಟಿಗರಿಗೆ ಅಂಥದ್ದೇನು ಸ್ಯಾಲರಿ ಸಿಗ್ತಾ ಇರಲಿಲ್ಲ. ಆದರೆ ಇವಾಗ BCCI ನವರು ಒಂದು ನಿರ್ಧಾರ ಮಾಡಿದ್ದಾರೆ. ಹಿಂದಿನ ಸ್ಯಾಲರಿಗಿಂತಲೂ ಇವಾಗ ಅದರಾಗೆ 1 ಪಟ್ಟು ಜಾಸ್ತಿ ಸ್ಯಾಲರಿ ಕೊಡುವಂತ ತೀರ್ಮಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು BCCI ನವರು. ಇದೆಲ್ಲವೂ ಕಾರಣವಾಗಿದ್ದು ಮಹಿಳೆಯರು ಏಕದಿನ ವರ್ಲ್ಡ್ ಕಪ್ ವಿನ್ ಆಗಿದ್ದೆ ಅಂತಾನೆ ಹೇಳ್ಬೋದು. ಇದರಿಂದ ಇಂಡಿಯಾದಲ್ಲಿ ಮಹಿಳಾ ಕ್ರಿಕೆಟಿಗರಿಗೆ ಉತ್ತೇಜನ ಸಿಗುವುದಂತೂ ಗ್ಯಾರಂಟಿ ಆಗಿರ್ತದೆ. ನೀವು ನೋಡಿರ್ಬೋದು, ಯಾವುದೇ ಒಂದು ಕಡೆ ಪ್ರೋತ್ಸಾಹ ಸಿಗ್ಬೇಕಂದ್ರೆ ಅಲ್ಲಿ ರಿಸಲ್ಟ್ ತರೋದು ಮುಖ್ಯನೇ ಆಗಿರ್ತದೆ. ಇಷ್ಟು ದಿನ ವುಮೆನ್ಸ್ ಕ್ರಿಕೆಟ್ನವರು ಯಾವುದೇ ಮೇಜರ್ ಟೂರ್ನಮೆಂಟ್ ವಿನ್ ಆಗಿರಲಿಲ್ಲ. ಯಾವುದೇ ಒಂದು ಸ್ಪೋರ್ಟ್ಸ್ ನೋಡಿದರೂ ಕೂಡ ಅಲ್ಲಿ ರಿಸಲ್ಟ್ ತುಂಬಾನೇ ಮುಖ್ಯ ಆಗಿರ್ತದೆ. ನಮ್ಮ ಇಂಡಿಯಾದಲ್ಲಿಯೂ ಕೂಡ ಅದರ ರಿಸಲ್ಟ್ ಇಂದಾನೇ ಯಾವ ಒಂದು ಕ್ರೀಡೆಯ ಬೆಂಬಲಕ್ಕೆ ನಿಲ್ತಾರೆ ಅಂತಾನೆ ಹೇಳ್ಬೋದು. ಇವಾಗ BCCI ನವರು ಮಹಿಳಾ ಕ್ರಿಕೆಟನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ಲೇಯರ್ಗಳ ಸಂಬಳವನ್ನು ಹೆಚ್ಚಿಸಿದ್ದಾರೆ. BCCI ನವರು ಮಹಿಳಾ ಕ್ರಿಕೆಟ್ನ ಉತ್ತೇಜಿಸುವ ಸಲುವಾಗಿ ಅವರ ಸ್ಯಾಲರಿಯನ್ನು ಹೆಚ್ಚಿಸಿದ್ದಾರೆ. ಡೊಮೆಸ್ಟಿಕ್ ಆಡುವ ಮಹಿಳೆಯರಿಗೆ ಈ ಸ್ಯಾಲರಿ ಅನ್ವಯವಾಗ್ತದೆ. ಸೀನಿಯರ್ಸ್ ವುಮೆನ್ಸ್ ಸ್ಯಾಲರಿ ನೋಡೋದಾದ್ರೆ ಮಲ್ಟಿ ಡೇ ಹಾಗೂ ODI ಮ್ಯಾಚ್ಗಳಿಗೆ ಅವರಿಗೆ 50,000 ರೂಪಾಯಿಗಳ ಸಂಬಳವನ್ನು ನಿಗದಿಪಡಿಸಿದ್ದಾರೆ. ಹಾಗೆಯೇ T20 ಪಂದ್ಯ ಆಡುವ ಸೀನಿಯರ್ಸ್ ವುಮೆನ್ಸ್ಗಳಿಗೆ 25,000 ರೂಪಾಯಿಗಳ ಸಂಬಳ ನಿಗದಿ ಮಾಡಿದ್ದಾರೆ. ಇನ್ನು ಬೆಂಚ್ನಲ್ಲಿ ಯಾರು ಇರ್ತಾರೆ ಅಥವಾ ರಿಸರ್ವ್ ಪ್ಲೇಯರ್ ಆಗಿರ್ಬೋದು, ಅವರಿಗೆ 25,000 ODI ಹಾಗೂ ಮಲ್ಟಿ ಡೇ ಮ್ಯಾಚ್ಗಳಲ್ಲಿ ಸಂಭಾವನೆ ನಿಗದಿಪಡಿಸಿದ್ದಾರೆ. ಹಾಗೆಯೇ T20 ಪಂದ್ಯಗಳಲ್ಲಿ 12,500 ಸ್ಯಾಲರಿಯನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಅಂಡರ್-19 ಪಂದ್ಯ ನೋಡೋದಾದ್ರೆ ಇಲ್ಲಿ 25,000 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ ಎಲ್ಲ ಫಾರ್ಮೆಟಿಗೂ. ಸೊ T20 ಆಗಿರ್ಬೋದು, ODI ಆಗಿರ್ಬೋದು ಅಥವಾ ಮಲ್ಟಿ ಡೇ ಟೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು, ಈ ಮ್ಯಾಚ್ಗಳಿಗೆ 25,000 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ. ಹಾಗೆಯೇ ರಿಸರ್ವ್ ಪ್ಲೇಯರ್ಸ್ಗಳಿಗಾಗಿ 12,500 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ. ಹಿಂದಿನ ಸ್ಯಾಲರಿಗಿಂತಲೂ ಈ ಬಾರಿ ಸ್ಯಾಲರಿ ಏನಿದೆ ಅದು ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಮೇನ್ ರೀಸನ್ ಬಂದು ಇಂಡಿಯಾ ವರ್ಲ್ಡ್ ಕಪ್ ವಿನ್ ಆಗಿದ್ದು ಹಾಗೂ ಅಭಿಮಾನಿಗಳು ಇಂಡಿಯನ್ ಕ್ರಿಕೆಟ್ಗೆ ಸಪೋರ್ಟ್ ಮಾಡಿದ್ದ ಒಂದು ರೀಸನ್ ಆಗಿರ್ಬೋದು. ಯಾವುದೇ ಒಂದು ಸ್ಪೋರ್ಟ್ಸ್ ಉನ್ನತ ಮಟ್ಟಕ್ಕೆ ಇರಬೇಕಾದ್ರೆ ಅಲ್ಲಿ ರಿಸಲ್ಟ್ ಬರಬೇಕು, ಇಲ್ಲ ಅಭಿಮಾನಿಗಳು ಆ ಸ್ಪೋರ್ಟ್ಸ್ ಅನ್ನು ಫಾಲೋ ಮಾಡಬೇಕಾಗ್ತದೆ. ಇವೆರಡೂ ಕೂಡ ಇಂಡಿಯಾದಲ್ಲಿ ಸದ್ಯದ ಮಟ್ಟಿಗೆ ವುಮೆನ್ಸ್ ಕ್ರಿಕೆಟ್ನಲ್ಲಿ ನಡೀತಾ ಇರುವುದರಿಂದ BCCI ನವರು ಈ ಒಂದು ದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳ್ಬೋದು ಪ್ಲೇಯರ್ಗಳ ಸ್ಯಾಲರಿ ಹೆಚ್ಚಿಸಿದ್ದು. ಸೊ ಜೈಶಾ ಅವರು ಹೇಳಿದ್ರು, ಮಹಿಳಾ ಕ್ರಿಕೆಟನ್ನು ಉತ್ತಮ ಸ್ಥಾನಕ್ಕೆ ತರುವುದು ಅವರ ಉದ್ದೇಶವಾಗಿರ್ತದೆ. ಸೊ ಆ ನಿಟ್ಟಿನಲ್ಲಿ BCCI ನವರು ಈ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮುಂಬರುವ T20 ವರ್ಲ್ಡ್ ಕಪ್ನಲ್ಲೂ ಸಹ ನಮ್ಮ ಟೀಮ್ ಇಂಡಿಯಾ ಉತ್ತಮ ಪ್ರದರ್ಶನ ಮಾಡಲಿ, ಇಂಡಿಯಾಕ್ಕೆ ಕಪ್ ತಂದು ಕೊಡಲಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.